ನೀವು ಅವಾಗೆಲ್ಲ ಕಲ್ಪನೆನೇ ಮಾಡಿಲ್ಲ ಅಲ್ವಾ, ಸಿನಿಮಾಗೆ ಹೋಗ್ತೀವಿ ನಾವು, ಸಿನಿಮಾದಲ್ಲಿ ನಟರಾಗ್ತೀವಿ? ನನಗೆ ಗೊತ್ತೇ ಇಲ್ಲ ಸರ್. ನಾನು ಇದೆಲ್ಲ ನೆನೆಸ್ಕೊಂಡು ನೆನಪಲ್ಲಿ ಬರುತ್ತೆ. ನಾವು ಆಯಿತು, ನಮ್ಮ ಕಂಪ್ನಿ ಆಯಿತು, ಪಾಠ ಆಯಿತು, ಊಟ ಊಟ ಆಯಿತು, ಆಯ್ತು, ನಿದ್ದೆ ಆಯ್ತು. ನಿದ್ದೆ ಆಯಿತು ಅಷ್ಟೇ. ಇನ್ನೇನೂ ಇಲ್ಲ. ಆ ಕಂಪ್ನಿ ಗುಬ್ಬಿ ಕಂಪ್ನಿ ಆಯಿತು. ನಮ್ಮಪ್ಪ ಏನು ಮಾಡಿದ್ರು, ಗುಬ್ಬಿ ಕಂಪ್ನಿಯಲ್ಲಿ ಬೆಂಗಳೂರು ಬಂತು. ಹಾಂ. ಬೆಂಗಳೂರು ಬಂದಾಗ ಇದು ಲವಕುಶ ನಾಟಕ ಸ್ಟಾರ್ಟ್ ಮಾಡಿದ್ರು. ಅಷ್ಟೊರ್ಗ ದಶಾದ ಈ ಥರ ಕುರುಕ್ಷೇತ್ರ ಸೀಸನ್ ಮುಗಿದಿತ್ತು. ಲವಕುಶ ನಾಟಕ. ಲವಕುಶದಲ್ಲಿ ಜಯಶ್ರೀಗೆ ಬಂದು ಜಯಶ್ರೀ ಮತ್ತು ಗಂಗಾ ಚರ್ಮಸೋಣನ ಮಕ್ಕಳು ಇಬ್ಬರು ಲವಕುಶರು, ನಾನು ಗಾಲವ. ಹಾಂ, ಓಕೆ. ಒಂದು ಪಾರ್ಟ್ ಮಾಡಿಕೊಟ್ರು. ಮಾಡಿದೆ, ಒಂದು ಸ್ವಲ್ಪ ದಿವಸ ಮಾಡಿದೆ. ನಮ್ಮ ಅಪ್ಪರು ಪಕ್ಕದಲ್ಲಿ ಆರೋಗ್ಯ ಶಾಲೆ ಇತ್ತು. ನನ್ನ ಮಗನಿಗೆ ಏನೋ ಒಂದು ಸ್ವಲ್ಪ ಓದು ಹೇಳ್ಕೊಡ್ಬೇಕಲ್ಲ, ಏನು ಮಾಡೋದು ಅಂತ ಪಕ್ಕದಲ್ಲಿ ಪುಟ್ಟರಂಗಪ್ಪನವ್ರು ಅಂತ ದಿನ ಮೇಷ್ಟ್ರು ಬರೋರು, ಹೆಡ್ ಮಾಸ್ಟ್ರು, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು. ನಮ್ಮ ಅಪ್ಪರು ದೋಸ್ತಿ, ಏನೋ ಮಾಡಿ ನಮ್ಮ ಮಗನ ಸ್ಕೂಲಿಗೆ ಸೇರಿಸ್ಬೇಕಲ್ರಿ, ಸೇರಿಸಿ ಕರ್ಕೊಂಬರ್ರಿ ನಾಳೆನೇ. ನಮ್ಮಪ್ಪ ಕರ್ಕೊಂಡೋದ್ರು. ಪುಸ್ತಕ ಕೊಟ್ಟರು, 1ನೇ ಕ್ಲಾಸಿಂದ 1, 2, 3, 4 ಇದೆಲ್ಲ ನಮ್ಮಪ್ಪ ದಿನ ಟಿಕೆಟ್ ಮಾಡೋಕೆ ಹೋಗಿದ್ದು, ಬುಕ್ಕಿಂಗು. ದಿನ ಗುಬ್ಬಿ ಕಂಪ್ನಿಯಲ್ಲಿ 4 ಆಣೆ ಕೊಟ್ಟು ಫಸ್ಟ್ ಟಿಕೆಟ್ ರಿಸರ್ವೇಷನ್ ಮಾಡಿಸೋದು, ಸೆಂಟ್ರ್ ಸೆಟ್ನ. ನಿಮ್ಮಪ್ಪ? ನಮ್ಮಪ್ಪ ಬುಕ್ಕಿಂಗ್ ಕ್ಲರ್ಕು. ಓಕೆ. ಟಿಕೆಟ್ ಜನಗಳು ಪಬ್ಲಿಕ್ ಬಂದು 4 ಆಣೆ ಕೊಟ್ಟು ಟಿಕೆಟ್ ರಿಸರ್ವೇಷನ್ ಮಾಡಿಸೋದು. ಅವ ಈ ಹುಡುಗ ಜೊತೆ ಸೇರ್ಕೊಂಡು ಕೆಟ್ಟೋಗ್ತಾ ಇದ್ರೆ ನಾನು ಕರ್ಕೊಂಡೋಗೋರು ಜೊತೆಲಿ, ಕರ್ಕೊಂಡೋಗು. ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಓದೋದು, ಮಾತಾಡೋದು, ಬರೆಯೋದು ಎಲ್ಲ ಹೇಳ್ಕೊಟ್ರು ಅಲ್ಲಿ. ನೀವು ಸ್ಕೂಲ್ಗೆ ಹೋಗ್ಲೇ ಇಲ್ಲ? ಸ್ಕೂಲ್ಗೆ ಹೋಗಲಿಲ್ಲ ಅಷ್ಟೇ. ಸ್ಕೂಲ್ಗೆ ಹೋಗಿಲ್ಲ? ಅದೇ ಅಪ್ಪ ಹೇಳ್ಕೊಟ್ಟಿದ್ದೆ. ಎಷ್ಟು ಭಾಷೆ ಮಾತಾಡ್ತೀರಿ ನೀವು? ನಾನು ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಹಿಂಗೆ ಮಾತಾಡ್ತೀನಿ. ತಮಿಳು, ತೆಲುಗು. ಸೊ ಸ್ಕೂಲ್ಗೆ ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ಲೂ ಇಲ್ಲ? ನಿಮ್ಮ ಪಾಡೆ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ಬಿಟ್ರಿ. ಈ ಸಿನಿಮಾ ಗೀಳಿತ್ತಲ್ಲ, ಅಥವಾ ಆಸೆ, ಏನಾದ್ರು ಆಸೆ ಇತ್ತು ಅವಾಗ ನಿಮ್ಮ ಮನಸ್ಸಲ್ಲಿ? ಇಲ್ಲ, ನನ್ನ ಸಿನಿಮಾನೇ ಗೊತ್ತಿಲ್ಲ ಸರ್. ಆ ಸಿನಿಮಾಗೂ ನನಗೆ ಭಾಳದು ರಾಜಗಜಾಂತರ. ನಾವು ಈ ಬೆಂಗಳೂರು ಕಂಪ್ನಿಗೆ ಬಂದು ನಾಟಕ ನಿಂತೋಯ್ತು, ಕಂಪ್ನಿ ಹಿರಣ್ಯ ಮೆತ್ತಲ್ಲಿ ನಿಂತೋಯ್ತು. ಈಗ ಅವರಿಬ್ಬರಿಗೂ ಚಿಕ್ಕ ಯಜಮಾನ ದೊಡ್ಡ ಯಜಮಾನ ಸ್ವಲ್ಪ ಟಗ್ ಆಫ್ ಆಯಿತು. ಎಲ್ಲಿ ಚಿಕ್ಕಮಗಳೂರಲ್ಲಿ ಅವ್ರ ಮಕ್ಕಳು ಹುಡುಗರೆಲ್ಲರೂ ಇದಕ್ಕೆ ಬಂದರು, ಇದು ನೋಡೋಣ ಅಂದ್ಬಿಟ್ಟಿದ್ದೆ, ಯಾವುದು ಸಫಾರಿ ನೋಡಬೇಕು ಅಂತ. ನಗರ, ಚಾಮರಾಜನಗರ ಕ್ಯಾಂಪು. ಎಲ್ಲ ಹುಡುಗರು ಬಂದು ತೋರಿಸಿದ್ರು. ಹೋಗ್ಬೇಕಾದ್ರೆ ನಮ್ಮ ಯಜಮಾನ್ರು ಸ್ವಲ್ಪ ಇದು ಮಾಡೋರು. ಅವತ್ತು ಬೆಳಗ್ಗೆ ಹೋಗಿದ್ದೆ, ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಇವರು ಬೀರು ಬಾಟ್ಲು ಓಪನ್ ಮಾಡ್ಕೊಂಡು ಕೂತಿದ್ರು ನಮ್ಮ ದೊಡ್ಡ ಯಜಮಾನರು, ಮಾಸ್ಟರ್ ಯಜಮಾನರು. ಚಿಕ್ಕವರು, ನೀನು ಇಲ್ಲೂ ಕೂಡ ಬಿಡಲ್ವಲ್ಲ ಅಂತಂದರು. ಅಷ್ಟೇ. ಅದೊಂದು ಮಾತಿಗೆ ಅವರು ಮನಸ್ಸು ಹೋದ್ರು ಎಲ್ಲ ಸಫಾರಿ ನೋಡಿಕೊಂಡು ಆ ಹುಡುಗರನ್ನೆಲ್ಲ ಹೋಗೋರು ಸ್ಕೂಲ್ ಬೆಂಗಳೂರು ಕಳಿಸ್ಬಿಟ್ರು. ಇವ್ರು ಕಳಿಸ್ಬಿಟ್ರು. ನಾನು ಅವರು ಇವರು ಅಕ್ಕರು, ನಾನು ಮತ್ತು ಮಾಣಿಕ್ಯ, ನಾಗಮಂಗಲ ಕಿಟ್ಟಿ, ನಾವು 3 ಜನ ನಮ್ಮ ಯಜಮಾನ್ರ ಕಾರಲ್ಲೇ ಬರಬೇಕು, ಮಾಸ್ಟರ್ ಯಜಮಾನ್ರ ಕಾರಲ್ಲೇ ಬರಬೇಕು. ಹೋಗ್ತಾಯಿದ್ದಾರೆ ಕಾರು ಹೊರಗೆ ಹೋಗ್ತಾಯಿದ್ದಾರೆ. ಎಲ್ಲಿ ಹೋಗ್ತಾಯಿದ್ದಾರೆ ಗೊತ್ತಿಲ್ಲ, ಬೇಜಾರಾಯಿತು. ಅಲ್ಲಿ ಹೋಗ್ತಾ ನಗರ ಬಿಟ್ಟು ಇನ್ನೇನು ನಗರ ನಂಜನಗೂಡು ಕಾಣ್ತಾಯಿದೆ. ನಂಜನಗೂಡು ದೇವಸ್ಥಾನದ ಗೋಪುರ ಕಾಣ್ತಾಯಿದೆ. ಡಿಗ್ರಿ ನಾವೆಲ್ಲ ಬಂದಿದ್ದೀವಿ, ನಂಜನಗೂಡು ಬರ್ತಾಯಿದ್ವಿ ನೋಡಿ, ಅಲ್ಲಿ ದೇವಸ್ಥಾನ ಕಾಣ್ತಾಯಿದೆ. ಇಲ್ಲಾಕೋ ಬಂದ, ನಾವು ಹಿಂಗೆ ಹೋಗ್ಬೇಕಾಯ್ತು. ಮತ್ತು ಹೇಳ್ಬೇಕಲ್ಲ ನೀನು, ನಾನೇನೋ ನೋಡೋದು. ಅವ್ರ ಯಜಮಾನ್ ಇವರಿದ್ರು ಅಲ್ಲಕ್ಕವರು, ನಮ್ಮ ಮಾತಾ ಕೇಳೋರಿ, ಅವ್ರ ಮಾತು ಕೇಳ್ತಿರೋರಿ ನೀವು ಅಂತ ತಿರ್ಗಾ ನಗರಕ್ಕೆ ಬಂದರು. ಡಿಗ್ರಿ ಇವತ್ತು ನಾಟಕ ಇಲ್ಲ ಅಂತ ಬೋರ್ಡ್ ಇಟ್ಬಿಡು ಅಂತಂದರು. ಆವಾಗೆಲ್ಲ ಸ್ವಲ್ಪ ಮ್ಯಾನೇಜ್ಮೆಂಟಲ್ಲಿ ನಾನೇ ನಡ್ಕೊತಾ ಇದ್ದೆ. ಅಣ್ಣ ಹೇಳ್ದಷ್ಟು ಕೇಳು, ಆಯಿತಾ ಸರ್. ಇವರು ಪ್ಯಾಕ್ ಮಾಡೋದು ಎಲ್ಲ ರೆಡಿ, ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ತೊಗೊಂಡು ಕಾರ್ ತೊಗೊಂಡು ಹೊರಟ್ಬಿಟ್ರು ಬೆಂಗಳೂರು ಕಡೆ. ಆಮೇಲೆ ಚಿಕ್ಕ ಯಜಮಾನರು ಬಂದರು. ಚಿಕ್ಕ ಯಜಮಾನರು ಹೇಳ್ದೆ, ಅಣ್ಣ ಹಿಂಗೆ ದೊಡ್ಡ ಯಜಮಾನರು ಬೆಂಗಳೂರು ಕಡೆ ಹೋದರು, ಇವತ್ತು ಬೋರ್ಡ್ ಇಟ್ಬಿಡು ನಾಟಕ ಇಲ್ಲ ಅಂತ. ಕೇಳ್ತೀನಿ ನೋಡೋಣ ಅಂತ ನೋಡಿದ್ರು. ಆಮೇಲೆ ಸುಮಾರು ಒಂದು 2-3 ಗಂಟೆಗಳಾದಮೇಲೆ ಕೊಳ್ಳೇಗಾಲಕ್ಕೆ ಹೋಗಿದೆ ಗಾಡಿ ಇವ್ರದ್ದು. ಬೆಂಗಳೂರು ಬರ್ಬೇಕಾದ್ರೆ ನಗರದಿಂದ ಕೊಳ್ಳೇಗಾಲಕ್ಕೆ ಬಂದು ಬೆಂಗಳೂರಿಗೆ, ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಇವರೆಲ್ಲ ದೋಸ್ತ ಬಂದ ತಕ್ಷಣ ಇವ್ರು ಜಾಸ್ತಿ ಕುಡ್ದಿದ್ರಲ್ಲ, ಕರ್ಕೊಂಡೋಗಿ ಕೂರಿಸಿ ಹೈವೇನಲ್ಲಿ ಒಂದು ಇನ್ನೊಂದು ಸ್ವಲ್ಪ ಕೊಟ್ಟು ಕುಡಿಸಿ ಅಲ್ಲೇ ರೆಸ್ಟ್ ಮಾಡಿ ಮಲ್ಕೊಳ್ಳಿ, ಆಮೇಲೆ ಹೋಗಿರೋಂಥ ಮಲಗಿಸಿದ್ದಾರೆ. ಈ ವಿಚಾರ ನಮ್ಮ ಚಿಕ್ಕ ಯಜಮಾನಿಗೆ ಗೊತ್ತಾಯಿತು. ಚಿಕ್ಕ ಯಜಮಾನರು ಹೋದ್ರಲ್ಲಿ ಅವ್ರಿಗೆ ಹಿಂಗಾಗಿದೆ ಅಂತ. ಅವರು ಶಾಸಕರು ಇಲ್ಲ ಹೊರಟೋಗಿದೆ, ಬೆಂಗಳೂರಿಗೆ ಹೊರಟ್ಬಿಡ್ತೀವಿ ನಾವು ಅಂತ. ಆಮೇಲೆ ಅಲ್ಲಿ ಏನು ನಗರದಲ್ಲಿ ಕಂಪ್ನಿ ನಿಂತೋಯ್ತು. ನಮ್ಮ ಚಿಕ್ಕ ಯಜಮಾನರು ಎಲ್ಲರೂ ಕಳಿಸ್ಬಿಟ್ಟು ಊರಿಗೆ ಬಂದ್ಬಿಡೋ, ಸಾಮಾನಲ್ಲಿ ಲಗೇಜ್ ಪಾರ್ಸಲ್ ತೊಗೊಂಡ್ಬಿಡಪ್ಪ ಬೆಂಗಳೂರಿಗೆ ಅಂತ. ಹಿಂದಿನ ದಿವಸ ಕಲೆಕ್ಷನ್ ಇತ್ತಲ್ಲ, ಕಲೆಕ್ಷನ್ ಕಲಾವಿದರುಗಳು ಎಲ್ಲರೂ ಊರಿಗೆ ಹೋಗೋರಿಗೆ ಚಾರ್ಜ್ ಕೊಟ್ಟು ಕಳಿಸ್ಬಿಟ್ಟೆ, ಇಂಥ ದಿವಸ ಬರಬೇಕಂತ ಬೆಂಗಳೂರಿಗೆ, ಅಲ್ಲಿ ನಿಮ್ಗೆ ಪೇಮೆಂಟ್ ಮಾಡ್ತಾರೆ ಚಿಕ್ಕ ಯಜಮಾನರು. ಎಲ್ಲರೂ ಹೋದರು. ನಾನು ನಾಗಮಂಗಲ ಕಿಟ್ಟಿ ಇವನ್ನೆಲ್ಲ ಇಟ್ಕೊಂಡು ಎಲ್ಲ ಪಾರ್ಸಲ್ ಇದು ಮಾಡಿ ಪ್ಯಾಕ್ ಮಾಡಿ
ಲಾರಿ ತುಂಬಿ ಲಾರಿ ತೊಗೊಂಡು ಹಿರಣ್ಯ ಮೇ ತೊಗೊಂಡು ಡಂಪ್ ಮಾಡಿಬಿಟ್ಟು ಅಷ್ಟೇ ಮುಗೀತು. ಡಂಪ್ ಮಾಡಿಬಿಟ್ಟು ಯಜಮಾನ ಮನೆಗೆ ಹೋದು. ಅಲ್ಲಿಗೆ ಅಲ್ಲಿಂದ ಸ್ಟಾರ್ಟ್ ಆಗಲಿಲ್ಲ ಕಂಪ್ನಿ. ಹಿರಣ್ಯ ಮೇ ತೊಗೊಂಡು ನಿಂತೇ ಹೋಯ್ತು. ನಿಮ್ಮ ಕತೆ ಏನು ಅವಾಗ? ಅಲ್ಲಿ ನಿಂತು ಅದು ನಾವು ಕೇರ್ ಆಫ್ ಹಿರಣ್ಯ ಮೇ ತೊಗೊಂಡ್ಲೆ ನಾವು ಬೆಳಗ್ಗೆ ಹೊತ್ತು ಹೋಗೋದು ಯಜಮಾನ ಚಿಕ್ಕ ಯಜಮಾನ ಮನೆಗೆ. ಬೆಳಗ್ಗೆ ನಡ್ಕೊಂಡು ಅವೆನ್ಯೂ ರೋಡ್ ಕಡೆಯಿಂದ ಗೌರ್ಮೆಂಟ್ ಕಾಲೇಜು, ನ್ಯಾಷನಲ್ ಕಾಲೇಜಿಂದ ಟಾಟಾ ಸಿಲ್ಕ್ ಫಾರ್ಮ್ಗೆ ಹೋಗೋದು. ಅವ್ರ ಜೊತೆ ದಿನ ಬೆಳಗ್ಗೆ ಹೊತ್ತು ಬ್ಯಾಡ್ಮಿಂಟನ್ ಆಡಬೇಕು ನಮ್ಮ ಚಿಕ್ಕ ಯಜಮಾನ ಜೊತೆ. ಬ್ಯಾಡ್ಮಿಂಟನ್ ಅಂದರೆ ಅಲ್ಲಿ ಟಿಫನ್ ಆಗುತ್ತೆ. ಮಧ್ಯಾಹ್ನ ಊಟ ಮಾಡಿಕೊಂಡು ವಾಪಸ್ಸು ಮನೆ ಥಿಯೇಟ್ರಿಗೆ ಬರೋದು. ಹೀಗೆ ಬರ್ತಿರುವಾಗ ನಮ್ಮ ಭಾಳ ದಿವಸ ಆಯಿತು. ನಮ್ಮ ಫ್ರೆಂಡ್ ಒಬ್ಬ ಬಂದ, ರಾಮ್ ಪ್ರಕಾಶ್ ಅಂತ. ಅವನು ಬಂದು ಬರೋ ನನ್ನ ಜೊತೆಲಿ ಕರ್ಕೊಂಡೋದು. ಎಲ್ಲಿಗೆ? NMH ಹೋಟ್ಲಿಗೆ ಕರ್ಕೊಂಡೋದ. NMH ಹೋಟ್ಲ್ ಪಕ್ಕದಲ್ಲಿ ಒಂದು ಸಂಪಂಗಿ ಸ್ಟುಡಿಯೋ ಅಂತ ಇತ್ತು ಆವಾಗ, ಈಗಿಲ್ಲ. ಆ ಸ್ಟುಡಿಯೋದಲ್ಲಿ ಸ್ಕ್ರಿಪ್ಟ್ ವರ್ಕ್, ಪ್ರಸಂಗದ ಗಂಟೆ ತಮ್ಮ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇತ್ತು. ಅಲ್ಲಿ ಕರ್ಕೊಂಡೋದ. ಅವ್ರು ನಮ್ಮ ಡಿಗ್ರಿ ಸೇರಿಸ್ಕೊಳಪ್ಪ, ನಿಮ್ಗೆ ಅಸ್ಟೆಂಟಾಗಿ ಏನು ಬೇಕಾದ್ರೂ ಇದು ಮಾಡ್ಕೊಂಡು ನೀವು ಅದು ಸಪ್ಲೈ ಮಾಡ್ಕೊಂಡು ಇರ್ತಾನೆ. KV ಜಯರಾಮ್ ಅಸೋಸಿಯೇಟೆಡ್, ಇನ್ನೂ ಡೈರೆಕ್ಟ್ರ್ ಆಗಿಲ್ಲ ಅವರು. ಅಸೋಸಿಯೇಟ್ ಡೈರೆಕ್ಟ್ರು ಮಾರುತೇಶ್ವರಂ ಡೈರೆಕ್ಟ್ರು. ಆಯಿತು, ದಿನ ಹೋಗೋದವ್ರಿಗೆ ಹೋಗ ಅಲ್ಲಿ SLN ಕಾಲೇಜ್ ಹತ್ರ ಹೋಗಿ ದೊಡ್ಡರಂಗೇಗೌಡರು ಕರ್ಕೊಂಬಂದರು. ಸರ್ ನಾನು NMH ನಡ್ಕೊಂಡು ಹೋದೆ. ಆಂಜನೇಯ ದೇವಸ್ಥಾನ ಇದೆಯಲ್ಲ, ಕೋಟೆಬಾಲ್ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ SLN ಕಾಲೇಜು. ಅಲ್ಲಿ ಹೋದೆ. ದೊಡ್ಡರಂಗೇಗೌಡರು ಅಂತ ಎಲ್ಲಿದ್ದಾರೆ, ಯಾರನ್ನ ನೋಡಪ್ಪ ಅಲ್ಲಿದ್ದಾರೆ, ಸ್ಟಾಫ್ ರೂಮಲ್ಲಿ ಹೋದೆ. ಸರ್ ನಮಸ್ಕಾರ ಸರ್, ನಿಮ್ಮನ್ನು ಮಾರುತೇಶ್ವರರಾವ್ ಡೈರೆಕ್ಟ್ ಕರ್ಕೊಂಬರೋಕ್ಕೆ ಕೇಳಿದ್ರು. ನಡೆಯಪ್ಪ ಹೋಗೋಣ. ಅವರು ಸೈಕಲ್ ತೊಗೊಂಡು ಒಂದು ಬ್ಯಾಗ್ ತಗೊಳಕೊಂಡು ನಾನು ಅವರಿಬ್ಬರು ಮಾತಾಡಿಕೊಂಡು ಇದರಲ್ಲೂ ವಿಶ್ವೇಶ್ವರರು ನಡ್ಕೊಂಬಂದು ಮಾತಾಡ್ದು ಕೂತ್ಕೊಂಡು ಅಲ್ಲಿಂದ ಪರ್ಸೋದು. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ನನಗೆ ಶೂಟಿಂಗ್ ಅಂದರೆ ಏನು ಗೊತ್ತಿಲ್ಲ. ಅಲ್ಲಿ ಅಷ್ಟೊತ್ತಿಗಾಗಲೇ ಇಡೀ ಯೂನಿಟ್ಗೆ ನಾನು ಪರಿಚಯ. ಸೊ ಎಲ್ಲ ಕೆಲಸ ಮಾಡ್ತಿದ್ರಾ ನೀವು? ಇಲ್ಲ, ಮೇಕಪ್ ಅಸಿಸ್ಟೆಂಟು, ಕ್ಲಬ್ ಬಾಯ್ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಇದು ಪ್ರೊಡಕ್ಷನ್ ಅಸಿಸ್ಟೆಂಟು, ಎಲ್ಲರಿಗೂ ಅಸಿಸ್ಟೆಂಟು, ಕಾಸ್ಟ್ಯೂಮ್ ಅಸಿಸ್ಟೆಂಟು, ಎಲ್ಲರಿಗೂ ಅಸಿಸ್ಟೆಂಟ್ ಆಗಿದ್ದೆ. ಇಲ್ಲಿ ಈಗ ಕ್ಲಬ್ ಬಾಯ್ ಆಗಿದೆ. ಎಲ್ಲ ಎತ್ತಾಗೊಂಡ್ಬರುತ್ತೆ. ಅಂದರಿಗೆ ಮಂಚುವಾಡು ಅನಂತ ಅಂದಂಗೆ ಇಡೀ ಯೂನಿಟ್ ಏನಾದರೆ ಡಿಗ್ರಿ ಬರೋದು ಇಲ್ಲಿ ಅದನ್ನು ನೋಡು. ಹಿಂಗೆ ಅಷ್ಟು ಇದಾಗೋಗ್ಬಿಟ್ಟಿದೆ. ನಾನು ನಡೀತಿದ್ದು. ಒಂದು ದಿವಸ ಒಂದು ಪೆದ್ದ ಅಂತ ಒಂದು ಕ್ಯಾರೆಕ್ಟ್ರು ಎಂಟ್ರ್ ಆಗಬೇಕಾಯ್ತು ಪಿಕ್ಚರ್ಗೆ. ಸಾಯಂಕಾಲ ಶೂಟಿಂಗ್ ಇಟ್ಕೊಂಡಿದ್ದು. ಮನೆ ಆಳು, ಗೌಡ್ರ ಮನೇಲಿ ಆ ಮನೆ ಆಳು ಪೆದ್ದ ಅಂತ. ಯಾರಿಗೆ ಹಾಕೋಣ ಅಂತ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ರು. ನಾನು KV ಜಯರಾಮ್ ಸ್ವಲ್ಪ ಕ್ಲೋಸ್ ಆಗಿದ್ದರು. ಏನು ಬುದ್ಧಿ, ಏನು ಸಮಾಚಾರ, ಭಾಳ ಯೋಚನೆ ಮಾಡ್ತಿದ್ರು. ಇಲ್ಲ ಕಣ, ಒಂದು ಕ್ಯಾರೆಕ್ಟರ್ ಆಗಬೇಕು, ಯಾರಿಗೆ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ನನ್ನ ಪಾಡು ನಾನು ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ದೆ. ಜಯರಾಮ್ ಅವರು ಏನೋ ಫ್ಲ್ಯಾಶ್ ಆಯಿತು KV ಜಯರಾಮ್ಗೆ. ಹೇಳಿದ್ರು ಮಾರುತೇಶ್ವರ ಸರ್, ನಮ್ಮ ಡಿಗ್ರಿನ ಯಾಕೆ ಹಾಕ್ಬಾರ್ದು ಆ ಕ್ಯಾರೆಕ್ಟ್ರಿಗೆ? ಹೌದಲ್ಲ, ಡಿಗ್ರಿ ಮಾಡ್ತೀಯಣ್ಣ? ನಿಮಗೂ ಆಸೆ ಇತ್ತು? ನನಗೇನು ಗೊತ್ತಿದ್ದೆ, ನೋಡ್ತಿದ್ನಲ್ಲ ಸ್ಟೇಜ್ನಲ್ಲಿ. ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಕ್ಯಾಮ್ರಾ ಅಂದರೆ ನಮಗೇನು ಗೊತ್ತಿಲ್ಲ. 2 ಪೇಜ್ ಸೀನು, ನಾನು ಲೋಕೇಶು ಒಂದು ಬುಟ್ಟಿ ಹಚ್ಕೊಂಡು ಬೆಂಕಿ ಹಚ್ಕೊಂಡು ಫಸ್ಟು ಆ ದೀಪದಿಂದ ದುಮ್ ಬೇಕಾಗುತ್ತೆ. ಅಲ್ಲಿ ನಾನು ಮೇಡಮ್ ನೆಂಟಿ ಮೊದಲಕ್ಕಿ ಬಹು ಚೆನ್ನಾಗಿದ್ದಾಳಂತೆ, ಕರ್ಕೊಂಬರ್ತೀವಿ ಮೇಡಮ್. ಅಲ್ಲಿಂದ ಸ್ಟಾರ್ಟು. ಅದು ಫಸ್ಟ್ ಡೈಲಾಗ್? ಅದು ಫಸ್ಟ್ ಡೈಲಾಗ್ ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಭಾಳ ಇದು ಎಲ್ಲ ಕ್ಲಾಪ್ಸ್ ತೊಟ್ಟು ಒಂದೇ ಶಾರ್ಟ್ಗೆ ಆಗ್ಬಿಡ್ತು. ಒಂದೇ ಶಾರ್ಟು, ಒಂದೇ ಟೇಕ್. KV ಇವರು ನಮ್ಮ S ರಾಮಚಂದ್ರನ್ ಕ್ಯಾಮ್ರಾಮ್ಯಾನ್. ಇವಾಗ ಹುಡುಗ ಭಾಳ ಶಾರ್ಪ್ ಆಗಿದ್ದಾನೆ. ನೋಡಿ ಅವ್ನ ಕ್ಯಾರೆಕ್ಟರ್ ಏನೋ ಸ್ವಲ್ಪ ಏನೋ ದೊಡ್ಡದಾಗಿ ಮಾಡ್ತೀರ, ಮಾಡೋಣ ಸರ್ ಅಂತ ಸುಮ್ಮನೆ ಆದರು. ಮನೆ ಬಂದಾಗಲೇ ನನ್ನ ಕೆಲಸ, ಮನೆ ಕೆಲಸದವನು. ಹಾಗಾಗಿ ಅದಾಗಿ ಒಂದು 10-15 ದಿವಸ ಆಗಿರಬೇಕು. ಒಂದು ಸಾಂಗ್ ಶೂಟಿಂಗ್ ಹೋದೋ. ಅಲ್ಲೇ ಪಕ್ಕದಲ್ಲಿ ಒಳ್ಳೆ ಲೊಕೇಶನು. ಈ ಕಡೆ ನಾಲೆ, ಆ ಕಡೆ ಕಬ್ಬಿನ ಗದ್ದೆ, ಈ ಕಡೆ ತೆಂಗಿನ ತೋಟ, ಬ್ಯೂಟಿಫುಲ್ ಲೊಕೇಶನು. ಸಾಂಗ್ ಬೆಳಗ್ಗೆನೇ ಹೋದವು. ಟಿಫನ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಎಷ್ಟೊತ್ತು 10 ಗಂಟೆ ಆದಷ್ಟು ಶೂಟಿಂಗ್ ಸ್ಟಾರ್ಟ್ ಆಗಲಿಲ್ಲ. ನಾನು KV ಜಯರಾಮ್ ಅವ್ರು ಕೇಳಿದೆ, ಏನು ಬುದ್ಧಿ ಯಾಕೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿಲ್ಲ, ಏನು ಸುಮ್ಮನೆ ಕೂತಿದ್ದಿರಲ್ಲ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕೂತಿದ್ದಿರಲ್ಲ. ನನಗೆ ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ ಕಣು, ಅದಕ್ಕೆ ಶೂಟಿಂಗ್ ಮಾಡ್ತಾಯಿಲ್ಲ. ಅವಾಗೇನದು ನಮ್ದು ಏನಿದ್ರು ಮೆಡ್ರಾಸಿಂದೇ ಬರಬೇಕು. ಒಂದು ಪಿನ್ ಬೇಕಾದರೂ ಮೆಡ್ರಾಸ್ನವ್ರ ಮೇಲೆ ಅವಲಂಬನೆ ನಮ್ಮದು. ಹೌದು, ಕರೆಕ್ಟ್. ಫಿಲಮು ಪ್ರತಿಯೊಂದು ಏನು ಲಾಸ್ಟ್ ಆಗಬೇಕು ಅಂದ್ರೆ ಅಲ್ಲಿಂದ ಡ್ಯಾನ್ಸ್ ಮಾಸ್ಟರು, ಮೇಕಪ್ಪು, ಕಾಸ್ಟ್ಯೂಮು, ಪ್ರತಿಯೊಂದು ಯೂನಿಟ್ ಯಾವತ್ತಿಗೆ ಅಲ್ಲಿಂದ ಬರಬೇಕು. ಬರ್ತಿದ್ದರೆ ಡ್ಯಾನ್ಸ್ ಮಾಸ್ಟರ್ ಬರಲಿಲ್ಲ. ಏನು ಮಾಡೋದು? ಅಲ್ಲಿ KV ಜಯರಾಮ್ ಅಲ್ಲೂ ಸ್ವಲ್ಪ
ಮಾಡಿದ್ರು. ಸರ್ ಈ ನನ್ನ ಮಗ ಕುಣಿತಾನೆ, ಡ್ಯಾನ್ಸ್ ಮಾಸ್ಟರ್ ಅಂತ, ಡ್ಯಾನ್ಸ್ ಗೀಸ್ ಎಲ್ಲ ಮಾಡ್ತಾನೆ, ಸ್ಟೇಜಲ್ಲೆಲ್ಲ ಮಾಡಿದವನು, ಇವ್ರ ಕೈಯಲ್ಲಿ ಯಾಕೆ ಮಾಡಿಸ್ಬಾರ್ದು ಡ್ಯಾನ್ಸ್ನ ಅಂದ. ಅವರು ಇವರು ಲೋಗಿ ಮಾರುತೇಶ್ವರ ಮಾಡ್ತೀನಪ್ಪ ಡ್ಯಾನ್ಸು, ಹ್ಞೂ ಮಾಡ್ತೀನಿ ನೀವು ರೆಡಿ ಇಲ್ಲ ಆನ್ ಮಾಡಿದ್ರು, ನಾಗರ ಆನ್ ಮಾಡಿದ್ರು. ತೇರಾ ಏರಿ ಅಂಬರದಾಗೆ ಹೆಸರು ನಗತಾನೆ, ಮರಗಿಡ ತುಗ್ಯಾವೇ ಹಕ್ಕಿ ಹಾಡ್ಯಾವೆ, ಬೀರ್ಯಾವೇ ಚೆಲುವ ಬೀರ್ಯಾವೇ ಬಾ ನೋಡಿ ನಲಿಯೋಣ ತಮ್ಮ. ಈ ಸಾಂಗು ನಾನು ಕುಣಿದೆ, ನನ್ನ ಇಷ್ಟ ಬಂದು ಸ್ಟೆಪ್ ಹಾಕಿದೆ. ಎಲ್ರು ಹೌದಾ, ನಿಮ್ಗೆ ಇಷ್ಟ ಬಂದಿದ್ದು ಹಾಕಿದ್ದ ಅದು? ಎಲ್ಲರೂ ಖುಷಿಗೆ ಕೊಟ್ಟರು, ಎಲ್ಲ ಚಪ್ಪಾಳೆ ತಟ್ಬಿಡು, ಸರ್ ಚೆನ್ನಾಗಿದೆ ಈ ಸ್ಟೆಪ್ ಹಾಕ್ಸ್ಬೋದಲ್ಲ. ಲೋಕೇಶ್ ಅವರು ಹೀರೋ, ಹೌದು, ದೊಡ್ಡ ಹೀರೋ. ಇವನು ಯಾವನು ಎ ಬಿ ಸಿ ಡಿ ಗೊತ್ತಿರೋ ಇವನಾರು ಗೊಂತಾರ ಇವನಲ್ಲಿ ಕೊಟ್ಟಾರ ಮಾಡ್ತಾಕತ್ತಾರ, ಕೇಳಿಬಿಡಿ ಒಂದು ಸತ್ಯ. ಹೋಗಿ ಕೇಳಿದ್ರು ಲೋಕೇಶ್ ಅವರೇ, ಸರ್ ಏನು ಡ್ಯಾನ್ಸ್ ಮಾಡ್ಸೋ ಬಂದಿಲ್ಲ, ಡಿಂಗ್ರಿ ಕುಡಿತಾರೆ ಸರ್, ಸ್ಟೆಪ್ ಚೆನ್ನಾಗಿದೆ, ಆ ಸಾಂಗ್ ಆ್ಯಪ್ಟ್ ಆಗಿದೆ, ಮಾಡೋಣ ಅಂತ. ಅಷ್ಟರಲ್ಲಿ ಅವ್ರು ಬಂದರು. ಅವ್ರಿಗೆ ಗೊತ್ತಿತ್ತು ಅವ್ರ ಅಪ್ಪರ ಕಂಪ್ನಿಯಲ್ಲಿ ಸರ್ವಿಸ್ ಮಾಡ್ಕೊಂಬಂದಿದ್ದೆ ಅಂತ, ಸುಬೇನಾಡು ಕಂಪ್ನಿ ಇದ್ದೆ ಅಂತ. ಅವ್ರೆ ಏನ್ರ ಚೇಸ್ತಾರ ಶೇರ ಅಂದರು. ಅವರು ಆನ್ ಮಾಡಿದ್ರು, ಚೆನ್ನಾಗಿದೆ ಅಂತಂದ್ರು. ನನ್ನ ಜೊತೆಲಿ ಇವನ್ನೂ ಇನ್ಕ್ಲೂಡ್ ಮಾಡಿ ಅಂದರು. ಅಲ್ಲಿಂದ ಆ ಸಾಂಗಿಂದ ಆ ಪಿಕ್ಚರ್ ಪೂರ ಅವ್ರ ಜೊತೆಲೇ ಇದ್ದೆ. ನಿಮ್ಮ ಕ್ಯಾರೆಕ್ಟರ್ ಪೂರ್ತಿ ಬೆಳೀತದು. ಪಿಕ್ಚರ್ ಪೂರ. ಇನ್ನೊಂದು ಸಾಂಗ್ ಬರುತ್ತೆ, ಆ ಸಾಂಗು ನಾನೇ ಡ್ಯಾನ್ಸ್ ಮಾಸ್ಟರ್, ಕೊರಿಯೋಗ್ರಾಫರ್ ನಾನೇ. ಯಾವುದು ಇನ್ನೊಂದು ಸಾಂಗ್ ಬರುತ್ತೆ, ಯಾವುದು? ನೋಟದಾಗಿ ನಡಿಗೆಯ ಮೇಟಿ ಮೋಜನಾಗಿ ಎಲ್ಲೆಯ ದಾಟಿ ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ. ಇದು 2000 ಪ್ಯಾಥಾಸು ಮತ್ತು ಖುಷಿ ಬರುತ್ತೆ. ಅದಕ್ಕೆ ಡ್ಯಾನ್ಸ್, ಅದಕ್ಕೂ ಡ್ಯಾನ್ಸ್ ನಾನೇ ಮಾಡಿದೆ. ನಿಮ್ಗೆ ಹೆಂಗನಿಸ್ತು ಡ್ಯಾನ್ಸ್ ಮಾಡೋದು? ಏನು ಅದಕ್ಕೆ ಟೈಟಲ್ ಕಾರ್ಡ್ನಲ್ಲಿ ಹೊಸ ಕೊರಿಯೋಗ್ರಾಫರ್ ಡಿಗ್ರಿ ನಾಗರಾಜ್. ಹೌದಾ? ಓ, ನಾನು ಅಬ್ಸರ್ವ್ ಮಾಡಿಲ್ಲ, ಇವತ್ತು ಗೊತ್ತಾಯ್ತಿದ್ದು. ನೋಡಿ, ಇದೆಲ್ಲ ಗೊತ್ತೇ ಇಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಸಿನಿಮಾ ಪ್ರಪಂಚ. ಇಲ್ಲಿವರೆಗೂ 50 ವರ್ಷಗಳು, 800 ಚಿತ್ರಗಳು ಪಾತ್ರ ಮಾಡಿದ್ದಾರೆ. ಇನ್ನೂ ಒಂದು 4-5 ಪಿಕ್ಚರ್ ರೆಡಿ ಇದೆ, ರಿಲೀಸ್ ಆಗಬೇಕಷ್ಟೇ. ಮಾಡ್ತಾಯಿದ್ದೇನೆ. ಇನ್ನು ಸಾವಿರಾರು ನಾಟಕಗಳಂತೂ ಲೆಕ್ಕ ಇಲ್ಲ. ಸೀರಿಯಲ್ ಅದು 100 ಸೀರಿಯಲ್ ಮಾಡಿದ್ದೆ. 50 ವರ್ಷದ ಸಿನಿ ಬದುಕಿನ ಪಯಣ, 800ಕ್ಕೂ ಹೆಚ್ಚು ಸಿನಿಮಾಗಳು, ಸಾವಿರಾರು ನಾಟಕಗಳು, 100 ಧಾರಾವಾಹಿಗಳು. ಎಂಥ ಅದ್ಭುತವಾದಂಥ ಕಲಾವಿದರು ನಮ್ಮ ಜೊತೆ ಇರೋದು. ಅಣ್ಣ, ನಿಮಗೆ ಪ್ರಣಾಮಗಳು. ಯಪ್ಪ, ಈ ನಗಿಸೋದು ಕಷ್ಟನಾ ಸುಲಭನಾ? ಕಷ್ಟ ಸರ್, ನಗಿಸೋದು ಕಷ್ಟನೇ, ಅಷ್ಟೊಂದು ಸುಲಭ ಅಲ್ಲ. ಅಳಿಸ್ಬೋದು, ಅದನ್ನು ನಗಿಸೋದು ಸ್ವಲ್ಪ ಕಷ್ಟನೇ. ಅದೇನೋ ಅದು ನಮ್ಗೆ ಬಂದ್ಬಿಟ್ಟಿದೆ. ನಾವೇನು ಮಾಡೋದು ಅದು ನಕ್ಕಗೆ ಇರುತ್ತೆ. ಹಾಗಾಗಿ ಅದು ನಮಗೆ ಕ್ಯಾರೆಕ್ಟ್ರು ದೇವರು ಅದು ಸೃಷ್ಟಿ ಮಾಡಿಬಿಟ್ಟಿದೆ ನಮಗೆ. ಯಾಕೆಂದರೆ ದೊಡ್ಡ ನರಸಿಂಹರಾಜನವರು, ಬಾಲಣ್ಣವರು ಇವರೆಲ್ಲ ನೋಡಿದ್ವಲ್ಲ, NS ರಾವ್ ಅವರು, ಮುಸ್ರಿ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಲೇ ಪಾಠ ಮಾಡೋರು. ಹಿರಣ್ಯ ಮಿತ್ರಮಂಡಳಿ ಮುಸ್ರಿ ಕೃಷ್ಣಮೂರ್ತಿ ಜೊತೆಲೇ ಪಾತ್ರ ಮಾಡ್ತೀವಿ. ಅವ್ರು ಮಾಡ್ತಿದ್ದ ಆಂಗಿಕ ಅಭಿನಯ, ಅವ್ರ ಡೈಲಾಗು, ಸ್ಟೈಲು ಎಲ್ಲ ನಾವು ಉಪಯೋಗಿಸಿದ್ರೆ ಅವ್ರ ಸ್ಟೈಲ್ ಉಪಯೋಗಿಸ್ತೀವಿ, ಇವ್ರ ಸ್ಟೈಲ್ ಉಪಯೋಗಿಸ್ತೀವಿ, ಎಲ್ಲೋ ಸಕ್ಸಸ್ ಆಗುತ್ತೆ. ನೀವು ನಿಮ್ಮ ಸ್ಟೈಲ್ ಹೆಂಗೆ ಮಾಡ್ಕೊಂಡ್ರಿ? ನಿಮ್ಮ ಸ್ಟೈಲ್ ಹೆಂಗೆ ಮಾಡ್ಕೊಂಡ್ರಿ? ನಮ್ಮದು ವಿಚಿತ್ರ ಸ್ಟೈಲ್. ನಂದು ಏನಿಲ್ಲ, ಅದೇ ನಾನು ಹೇಳಿದೆ, ತಿಮ್ಮಳು ನಿನ್ನ ಬೋರ್ ಚೆನ್ನಾಗಿರುತ್ತೆ, ಈ ಥರ ಒಂಥರ ಪೆದ್ ಥರ ಮಾತಾಡೋದು ಹೇಳ್ತಾರೆ. ಇದು ನೋಡಿ, ಆಮೇಲೆ ಇದಾದಮೇಲೆ 1 by 1 ಪಿಕ್ಚರ್ ಬಂತು, ದೊಡ್ಡ ಮನೆ ಎಸ್ಟೇಟ್ ಅಂತ ಮಾಡೋದು. ಅದಾದಮೇಲೆ ನಮ್ಮ ಶಂಕರೇಗೌಡರ ಮಗ ಸದಾನಂದ ಇದ್ದಾರೆ, ಸಚ್ಚಿದಾನಂದ, ಅವರೊಂದು ಪಿಕ್ಚರ್, ಮಂಡ್ಯ ನಾಗರಾಜ್ ಪ್ರೊಡ್ಯೂಸರು, ಮುತ್ತು ಅಂತ ಪಿಕ್ಚರ್, ಅದನ್ನು ತೆಗಿಬೇಕು. ನನ್ನ ಕರೆಸಿದ್ರು ಹೋಟ್ಲು ಮಾಡ್ರನ್ ನಾಗರಾಜ್ ಜೊತಿದ್ರು. ಅವ್ರು ಬರೋ ಹಿರಣ್ಯ ಮಿತ್ರಕೊಂಡು ಇರ್ತಿದ್ರು. ಡಿಗ್ರಿ ನೀವು ನಮ್ಮ ಪ್ರೊಡ್ಯೂಸರ್ ಕರಿತಾರೆ, ಡೈರೆಕ್ಟ್ ಬರಬೇಕಂತೆ, ಮಾಡ್ರನ್ ಹೋಟ್ಲಿಗೆ ಬಂದುಬಿಡಪ್ಪ 11-12 ಗಂಟೆಗೆ. ನಾವು ಹೋದೆ, ಎಲ್ಲ ಇದ್ದರು, ಡೈರೆಕ್ಟ್ರು ಸಚ್ಚಿದಾನಂದ ಇದ್ದರು. ಒಂದು ಪಾರ್ಟಿ ಇದೆ ನಮ್ಮದು, ಮುತ್ತು ಮಾಡಬೇಕು. ಮಾಡ್ತೀವಿ. ನಾನು ₹500 ಪೇಮೆಂಟು ಅಂತ. ಅಲ್ಲವರು ಪೇಮೆಂಟೇ ನೋಡಿಲ್ಲ. 500 ಅಂತ ಹೇಳಿ ₹100 ಅಡ್ವಾನ್ಸ್ ಕೊಟ್ಟರು. ಆ ₹100 ಖರ್ಚೇ ಮಾಡಿಲ್ಲ ಸರ್. ಸುಮಾರು ದಿವಸ ಇಟ್ಕೊಂಡು ಓಡಾಡ್ತಿದ್ದೆ, ಹೆಂಗೆ ಖರ್ಚು ಮಾಡಲಿ ಅಂತ. ಯಾಕಂದರೆ 50 ಪೈಸೆ 60 ಪೈಸೆ ಸಿಗೋದೇ ಕಷ್ಟ ಇತ್ತು ಅಂಥ ಕಾಲದಲ್ಲಿ. ಆ ₹100 ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಈ ಪರಸಂಗದ ಗೆಂಡತಿಮ್ಮ ಬಂತಲ್ಲ, ಆ ಮೊದಲನೇ ಸಿನಿಮಾಗೆ ಪೇಮೆಂಟ್ ಎಷ್ಟು ನಿಮಗೆ? ಏನಿಲ್ಲ ಸರ್, ಪೇಮೆಂಟ್ ಏನಿಲ್ಲ. ಪಿಕ್ಚರ್ ದುಡ್ಡೇ ಕೊಡಲಿಲ್ಲ. ನಾನು ಪಾಠ ಮಾಡಿದ್ದೆ ನಾವು ಒಂದು ಲಾಭ ಅವಕಾಶ. ಆ ಪಿಕ್ಚರ್ಗೆ ನಾನು ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಿದ್ದೆ. ಮೈಸೂರು ಶಾರದಾ ಟಾಕೀಸ್ನಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಸುಮಾರು 1 ತಿಂಗಳಿದ್ದೆ. ದಿನ ₹3-3.25 ಸಂಬಳ ಕೊಡೋರು.
3.25 ರೂಪಾಯಿ ಹ್ಞೂ ದಿನಕ್ಕ? ರೆಪ್ರೆಸೆಂಟೇಟಿವ್ ಓಕೆ. ಒಂದಿನ ಪರ್ ಡೇ. ಏನು ರೆಪ್ರೆಸೆಂಟೇಟಿವ್ ಅಂದ್ರೆ ಏನು ಕೆಲಸ? ಅದು ಡಿ ಸಿ ಆರ್ ನೋಡೋದು, ಓಕೆ. ಡಿ ಸಿ ಆರ್ ಕಲೆಕ್ಷನ್ ನೋಡೋದು ಹೆಂಗಿದೆ ಇದೆಲ್ಲ ರಿಪೋರ್ಟ್ ಇಲ್ಲಿ ಕೊಡೋದು. ಹಂಗೆ ಬೆಂಗಳೂರು ಕಳಿಸ್ಬೇಕು, ಈ ಥರ ಕೆಲಸ. ಅಲ್ಲಿಂದ ಶಿವಮೊಗ್ಗ ಹೋದೆ, ಅಲ್ಲೊಂದು ತಿಂಗಳಿದ್ದೆ, ಕೊಪ್ಪಳಕ್ಕೆ ಹೋದೆ, ಕೊಪ್ಪಳದಲ್ಲಿ ಒಂದು ತಿಂಗಳಿದ್ದೆ, ಆಮೇಲೆ ಬೆಂಗಳೂರು ಬಂದೆ. ಹಾಗಾಗಿ ಇದು ಅದೇ ಏನು ರೆಪ್ರೆಸೆಂಟೇಟಿವ್ ಆಗಿ 2 ಮುಕ್ಕಾಲು 3 ಮುಕ್ಕಾಲು ಬರ್ತಿತ್ತಲ್ಲ, ಅದೇ ದುಡ್ಡು ನನಗೆ.